ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಇಲ್ಲಿ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕಲ್ಲಿ ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಹುದ್ದೆಗೆ ಸಂಬಂಧಿಸಿದಂತೆ ಇಲ್ಲಿ ಅರ್ಹ ಅಭ್ಯರ್ಥಿಗಳೆಂದಿವರು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ ನಾವು ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ದಿನಾಂಕಗಳನ್ನು ನೋಡ್ತಾ ಹೋಗೋದಾದರೆ, ಇಲ್ಲಿ ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ 31/3/2026 ಆರಂಭ ಆಗಿದ್ದು, ಕೊನೆಯ ದಿನಾಂಕ 20/4/2026 ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸೋಕೆ ಹಾಗೂ ಫೀಸನ್ನು ಪೇ ಮಾಡೋಕ್ಕೆ ಮತ್ತು ಏನಾದ್ರು ಎಡಿಟಿಂಗ್ ಅಥವಾ ಮಾಡಿಫಿಕೇಷನ್ನ ಲಾಸ್ಟ್ ಡೇಟ್ ಬಂದು 24/2026 ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ನಂತರ ಇಲ್ಲಿ ವೇಕೆನ್ಸಿನವರು ಕ್ಯಾಟಗರಿ ವೈಸಲ್ಲಿ ಡಿವೈಡ್ ಮಾಡಿ ತಿಳಿಸಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಸ್ಟೇಟ್ ವೈಸಲ್ಲಿ ಎಷ್ಟೆಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದಾರೆ ಅಂತ ಇಲ್ಲಿ ತಿಳಿಸಿದರೆ, ನೀವು ಬೇಕಂದರೆ ಇದನ್ನು ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೋದು. ನಾವಿಲ್ಲಿ ನೋಡೋದಾದರೆ ಕರ್ನಾಟಕದಲ್ಲಿ ಟೋಟಲ್ ಆಗಿ 60 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ಸೊ ಗ್ರ್ಯಾಂಡ್ ಟೋಟಲ್ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ 1000 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ. ನಂತರ ಏಜ್ ನೋಡೋದಾದರೆ ಮಿನಿಮಮ್ ಅಂದರೆ 20 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 30 ವರ್ಷಗಳ ಒಳಗಡೆ ಇರಬೇಕು ಅಂತ ತಿಳಿಸಿದ್ದಾರೆ. ನಂತರ ಇಲ್ಲಿ ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಕೂಡ ಇರುತ್ತೆ. ಓಕೆ, ಇಲ್ಲಿ SC ST ಅವರಿಗೆ 5 ಇಯರ್ಸ್ ಇರುತ್ತೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ನಾನ್ ಕ್ರೀಮಿ ಲೇಯರ್ ಅವರಿಗೆ 3 ಇಯರ್ಸ್ ಅಷ್ಟು ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ. ನಂತರ ಪರ್ಸನ್ಸ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಕ್ಯಾಂಡಿಡೇಟ್ ಅವರಿಗೆ 10 ಇಯರ್ಸ್ ಅಷ್ಟು ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ. ನಂತರ ಪರ್ಸನ್ಸ್ ಎಫೆಕ್ಟೆಡ್ ಬೈ 1984 ಇಟ್ಸ್ ಅವರಿಗೆ 5 ಇಯರ್ಸ್ ಇರುತ್ತೆ. ನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 5 ಇಯರ್ಸ್ ಅಷ್ಟು ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ. ಓಕೆ, ನಂತರ ಈ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಹಾಗೂ ಎಕ್ಸ್ಪೀರಿಯನ್ಸ್ ನಾವು ನೋಡ್ತಾ ಹೋಗೋದಾದರೆ, ನೀವು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ನೀವು ಯಾವುದೇ ವಿಭಾಗಕ್ಕೆ ಸಂಬಂಧಿಸಿದಂತೆ ನೀವು ಪದವಿಯನ್ನು ಪಡೆದಿರಬೇಕು ಅಂತ ತಿಳಿಸಿದ್ದಾರೆ. ನಂತರ ಎಕ್ಸ್ಪೀರಿಯನ್ಸ್ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಅಭ್ಯರ್ಥಿಗಳಿಗೆ ನೀವು ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು ಅಥವಾ ರೀಜನಲ್ ರೂರಲ್ ಬ್ಯಾಂಕಲ್ಲಿ ಆಗಿರ್ಬೋದು, ನಿಮಗೆ ಬ್ರಾಂಚ್ ಅಧಿಕಾರಿಗೆ ನಿಮಗೆ 18 ತಿಂಗಳ ಒಂದು ಕೆಲಸದ ಅನುಭವ ಇರಬೇಕು ಅಂತ ಇವರು ತಿಳಿಸಿದ್ದಾರೆ. ನಂತರ ನಾವು ವೇತನ ಶ್ರೇಣಿಯನ್ನು ನೋಡ್ತಾ ಹೋಗೋದಾದರೆ, ತಿಂಗಳಿಗೆ ಇವರಿಗೆ 48,480 ರೂಯಿಂದ 85,920 ತನಕ ಇವರಿಗೆ ವೇತನ ಶ್ರೇಣಿ ಇರುತ್ತೆ. ಓಕೆ, ನಂತರ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಇವರು ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನಂತರ ಸ್ಕ್ರೀನಿಂಗ್, ಪರ್ಸನಲ್ ಇಂಟರ್ವ್ಯೂ, ಫೈನಲ್ ಮೆರಿಟ್ ಲೀಸ್ಟ್, ನಂತರ ಪ್ರೊಫೆಷನ್ಸಿ ಲೋಕಲ್ ಲ್ಯಾಂಗ್ವೇಜ್, ನಂತರ ಫೈನಲ್ ಸೆಲೆಕ್ಷನ್ನ ಇವರು ನಿಮಗೆ ಮಾಡ್ತಾರೆ. ಮೊದಲನೇದಾಗಿ ನಿಮಗೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧಿಸಿದಂತೆ ನಿಮಗೆ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಇದು ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತ್ರ ಇರುತ್ತೆ. 30 ಮಿನಿಟ್ಸ್ ಅಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ. ಓಕೆ, ನಂತರ ಬ್ಯಾಂಕಿಂಗ್ ನಾಲೆಡ್ಜಲ್ಲಿ 40 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. ಇದು ಇಂಗ್ಲೀಷ್ ಆ್ಯಂಡ್ ಹಿಂದಿ 2 ಲ್ಯಾಂಗ್ವೇಜಲ್ಲಿ ಇರುತ್ತೆ. 40 ಮಿನಿಟ್ಸ್ ಅಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ. ನಂತರ ಜನರಲ್ ಅವೇರ್ನೆಸ್ ಅಥವಾ ಎಕನಾಮಿಕಲಿ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಇದು ಇಂಗ್ಲೀಷ್ ಆ್ಯಂಡ್ ಹಿಂದಿ ಬೋತ್ ಆಫ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. 30 ಮಿನಿಟ್ಸ್ ಅಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ. ನಂತರ ಕಂಪ್ಯೂಟರ್ ಆಪ್ಟಿಟ್ಯೂಡಲ್ಲಿ 20 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಆ್ಯಂಡ್ ಹಿಂದಿ 2 ಲ್ಯಾಂಗ್ವೇಜಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಇದಕ್ಕೆ ನಿಮಗೆ 20 ಮಿನಿಟ್ಸ್ ಅಷ್ಟು ಡ್ಯೂರೇಷನ್ ಇರುತ್ತೆ. ಓಕೆ, ಸೊ ಟೋಟಲ್ ಆಗಿ ಇಲ್ಲಿ 120 ಕ್ವಶನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ನಿಮಗೆ 120 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ ನಿಮಗೆ ಡ್ಯೂರೇಷನ್ ಬಂದು 120 ಮಿನಿಟ್ಸ್ ಅಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ. ಓಕೆ, ನಂತರ ಎಕ್ಸಾಮ್ ಸೆಂಟರ್ ಕರ್ನಾಟಕದಲ್ಲಿ ಎಲ್ಲಿರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ, ಬೆಳಗಾವಿ, ಕಲಬುರಗಿ ಅಥವಾ ಗುಲ್ಬರ್ಗ ಇಷ್ಟು ಒಂದು ಜಿಲ್ಲೆಗಳಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಇರುತ್ತೆ ಕರ್ನಾಟಕದಲ್ಲಿ. ನಂತರ ಫೈನಲ್ ಅಪ್ಲಿಕೇಶನ್ ಫೀಸ್ ನಾವು ನೋಡ್ತಾ ಹೋಗೋದಾದರೆ, ಇಲ್ಲಿ SC ST PWBD ಕ್ಯಾಂಡಿಡೇಟ್ ಅವರಿಗೆ ಇಲ್ಲಿ 100 ಅಷ್ಟು ಫೀಸ್ ಇರುತ್ತೆ. ನಂತರ ಜನರಲ್ EWS ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ 850 ರೂಪೀಸ್ ಅಷ್ಟು ನಿಮಗೆ ಫೀಸ್ ಇರುತ್ತೆ. ಓಕೆ, ಪ್ಲಸ್ ನಿಮ್ಗೆ ಇದರಲ್ಲಿ ಅಪ್ಲಿಕೇಬಲ್ ಟ್ಯಾಕ್ಸ್ ಕೂಡ ಇರುತ್ತೆ. ನಂತರ ಪೇಮೆಂಟ್ ಗೇಟ್ವೇ ಚಾರ್ಜಸ್ ಕೂಡ ಇರುತ್ತೆ ಮತ್ತು ಇದು ನಾನ್ ರಿಫಂಡಬಲ್ ಆಗಿರುತ್ತೆ. ಓಕೆ, ನೀವು ಈ ಫೀಸನ್ನು ನೀವು ಆನ್ಲೈನ್ ಮೂಲಕವೇ ನೀವು ಪೇ ಮಾಡಬೇಕಾಗುತ್ತೆ. ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಮೂಲಕ ನೀವು ಆನ್ಲೈನ್ ಮೂಲಕ ನೀವು ಪೇ ಮಾಡಬೇಕು. ಓಕೆ, ಮತ್ತು ನೀವು ಇದಕ್ಕೆ ಇಂಟ್ರೆಸ್ಟ್ ಇದ್ದರೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಇವರೊಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ punjab-and-sindh.bank.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಾಂದರೆ ನಾನು ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ನೀವು ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಸೊ ಇದಿಷ್ಟು ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕಲ್ಲಿ ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಹುದ್ದೆಗೆ ಸಂಬಂಧಿಸಿದಂತೆ ಮಾಹಿತಿ ಇದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ನೀವು ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ, ಲಾಸ್ಟ್ ಡೇಟ್ ಬಂದು 24/2026 ಲಾಸ್ಟ್ ಡೇಟ್ ಇರುತ್ತೆ. ನೀವು ಯಾವುದೇ ವಿಭಾಗದಲ್ಲಿ ನೀವು ಪದವಿ ಮಾಡಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ. ಓಕೆ, ಮತ್ತು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೀಗೆ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.